ಒಬ್ಬ ವ್ಯಕ್ತಿ ಬದಲಾಗ್ತಾರೆ, ಆದ್ರೆ ನೋವು ಅದೇ ಇರೋದು. ನಾನ್ ಎಷ್ಟು ಟ್ರೈ ಮಾಡಿದ್ರು ಒಳ್ಳೆ ರಿಲೇಶನ್‌ಶಿಪ್ ನನಗ್ ಬರ್ತಾನೆ ಇಲ್ಲ. ನೀವು ಯಾಕೆ ಪದೇ ಪದೇ ಸೇಮ್ ನೋವನ್ನ ಆಕರ್ಷಿಸ್ತಾ ಇದ್ದೀರಾ? ಅದು ಸಬ್ ಕಾನ್ಷಿಯಸ್ ಮೆಮೊರಿ. ಮತ್ತೆ ಅದನ್ನ ಹೇಗೆ ಬ್ರೇಕ್ ಮಾಡ್ಬೇಕು? ನಿಮ್ಮ ಜೀವನದಲ್ಲಿ ಗಮನಿಸಿದ್ದೀರಾ? ಒಬ್ಬ ವ್ಯಕ್ತಿ ಬದಲಾಗ್ತಾರೆ, ಆದ್ರೆ ನೋವು ಅದೇ ಇರುತ್ತೆ. ಒಂದು ರಿಲೇಶನ್‌ಶಿಪ್ ಮುಗಿಯುತ್ತೆ, ಇನ್ನೊಂದು ರಿಲೇಶನ್‌ಶಿಪ್ ಶುರು ಆಗುತ್ತೆ. ಆದ್ರೆ ಎಂಡಿಂಗ್ ಒಂದೇ. ಹೃದಯದ ನೋವು, ಭಯ, ಕನ್ಫ್ಯೂಷನ್. ಇದು ಕೋಇನ್ಸಿಡೆನ್ಸ್ ಅಲ್ಲ. ಯೆಸ್. ಇದು ನಿಮ್ಮ ಬ್ಯಾಡ್ ಲಕ್ ಕೂಡ ಅಲ್ಲ. ಅಂಡ್ ಇದು ನಿಮ್ಮ ಫೇಟ್ ಕೂಡ ಅಲ್ಲ. ಇದನ್ನೇ ಕಾರ್ಮಿಕ್ ಪ್ಯಾಟ್ರನ್ ಅಂತ ನಾನ್ ಕರಿತಾ ಇರುವಂತದ್ದು. ಬಹಳ ಜನ ನನ್ಗೆ ಹೇಳ್ತಿರ್ತಾರೆ, ಮ್ಯಾಮ್ ನಾನ್ ಎಷ್ಟು ಟ್ರೈ ಮಾಡಿದ್ರು ಒಳ್ಳೆ ರಿಲೇಶನ್‌ಶಿಪ್ ನನಗ್ ಬರ್ತಾನೆ ಇಲ್ಲ. ನಾನ್ ಒಳ್ಳೆಯವನು ಅಥವಾ ನಾನ್ ಒಳ್ಳೆಯವಳು. ಆದ್ರೆ ನನಗೆ ಯಾಕೆ ರೆಸ್ಪೆಕ್ಟ್ ಸಿಗಲ್ಲ? ಒಂದು ರಿಲೇಶನ್‌ಶಿಪ್ ಅಲ್ಲಿ ಏನ್ ರೆಸ್ಪೆಕ್ಟ್ ಸಿಗ್ಬೇಕಾಗಿದ್ಯೋ ಆ ರೆಸ್ಪೆಕ್ಟ್ ನನಗ್ ಸಿಗೋದೇ ಇಲ್ಲ. ಆ ಒಂದು ಐಡೆಂಟಿಟಿ ನನ್ಗೆ ಸಿಗೋದೇ ಇಲ್ಲ. ನಿಜ ಹೇಳ್ತೀನಿ, ನೀವು ಪ್ರಾಬ್ಲಮ್ ಅಲ್ಲ. ನಿಮ್ಮ ಜೀವನದ ಪ್ಯಾಟ್ರನ್ ಪ್ರಾಬ್ಲಮ್ ಆಗಿರತ್ತೆ. ಸೊ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳ್ತೀನಿ, ನೀವು ಯಾಕೆ ಪದೇ ಪದೇ ಸೇಮ್ ನೋವನ್ನ ಆಕರ್ಷಿಸ್ತಾ ಇದ್ದೀರಾ? ಅಂಡ್ ಅದು ಫಿಯರ್ ಅಲ್ಲ, ಕರ್ಮ ಕೂಡ ಅಲ್ಲ. ಅದು ಸಬ್ ಕಾನ್ಷಿಯಸ್ ಮೆಮೊರಿ. ಮತ್ತೆ ಅದನ್ನ ಹೇಗೆ ಬ್ರೇಕ್ ಮಾಡ್ಬೇಕು? ಇದೆಲ್ಲವನ್ನ ಈ ದಿನದ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ದಿನದ ವಿಡಿಯೋ ನಿಮ್ಮ ಜೀವನಕ್ಕೆ ಕ್ಲಾರಿಟಿಯನ್ನ ಕೊಡುತ್ತೆ. ಅಂಡ್ ನಾನು ಪೂಜಾ ಸಾಜನ್, ಡ್ರೀಮ್ ಲೈಫ್ ಆಕ್ಟಿವೇಶನ್ ಕೋಚ್. 15 ವರ್ಷಗಳ ಈ ಒಂದು ಹೀಲಿಂಗ್ ಜರ್ನಿಯಲ್ಲಿ ಹಲವು ಜನರ ಒಂದು ಪ್ಯಾಟ್ರನ್ಸ್ ಬ್ರೇಕ್ ಆಗಿ ಅವರ ಲೈಫ್ ಅನ್ನ ಶಿಫ್ಟ್ ಮಾಡೋ ಅದನ್ನ ನಾನು ನೋಡ್ತಾ ಬಂದಿದ್ದೀನಿ. ಯಾವ ರೀತಿಯಲ್ಲಿ ಅವರು ಲೈಫ್ ಅನ್ನ ಶಿಫ್ಟ್ ಮಾಡ್ಕೊಳ್ತಾರೆ, ತುಂಬಾ ಈಸಿಯಾಗಿ ಅದಕ್ಕೆ ನಾನು ಸಾಕ್ಷಿ ಆಗ್ತಾ ಬಂದಿದ್ದೀನಿ. ಅಂಡ್ ಅಫ್ಕೋರ್ಸ್ ನನ್ನ ಲೈಫ್ ಅಲ್ಲೂ ಕೂಡ ತುಂಬಾ ಈ ರೀತಿಯ ಪ್ಯಾಟ್ರನ್ಸ್ ಅನ್ನ ಬ್ರೇಕ್ ನಾನ್ ಮಾಡ್ತಾ ಬಂದಿದ್ದೀನಿ. ಅಂಡ್ ನನ್ನ ಕ್ಲೈಂಟ್ಸಿಗೂ ಕೂಡ ಅದನ್ನ ಬ್ರೇಕ್ ಮಾಡೋದನ್ನ ಹೇಳ್ಕೊಡ್ತಾ ಬಂದಿದ್ದೀನಿ. ನಮ್ಮ ಮಿಸ್ಟಿಕ್ ಫ್ಲೈ ಹೈ ಕಂಪನಿಯ ಮೇನ್ ಮಿಷನ್ ಕೂಡ ಇದೇ ಆಗಿದೆ. ದಟ್ ಈಸ್ ಜನರ ಒಂದು ಲಿಮಿಟೇಷನ್ಸ್ ಅನ್ನ ಬ್ರೇಕ್ ಮಾಡಿಸಿ ಅವರ ಸೋಲ್ ಪರ್ಪಸ್ ಗೆ ಅವ್ರು ಕನೆಕ್ಟ್ ಆಗಿ ಅವರ ಜೀವನವನ್ನ ಅವರ ಇಷ್ಟದ ತಕ್ಕಂತೆ ಅವರ ಸ್ವತಂತ್ರದ ಜೀವನವನ್ನ ಬದುಕೋ ಹಾಗೆ ಮಾಡುವಂತದ್ದು ನಮ್ಮ ಕಂಪನಿಯ ಮೇನ್ ಮಿಷನ್ ಆಗಿದೆ. ಸೊ ಇವತ್ತು ನಾನ್ ಸರ್ಫೇಸ್ ಬಗ್ಗೆ ಮಾತಾಡೋದಿಲ್ಲ, ರೂಟ್ ಕಾಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಂದು ರೆಕಾರ್ಡರ್ ರೀತಿ. ನೀವು ಮಗು ಆಗಿದ್ದಾಗ ನೀವು ನೋಡಿದ, ಅನುಭವಿಸಿದ, ಭಯ ಪಟ್ಟ ಅಥವಾ ನೋವನ್ನ ನುಂಗಿಕೊಂಡಂತ ಎಷ್ಟೋ ಎಮೋಷನ್ಸ್ ಗಳು ಅವೆಲ್ಲವೂ ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಎಕ್ಸಾಂಪಲ್ ಗೆ ಹೇಳೋದಾದ್ರೆ ಅದು ಅಪ್ಪ ಅಮ್ಮನ ಫೈಟ್ ಇರ್ಬೋದು, ಅಥವಾ ಕಾನ್ಸ್ಟೆಂಟ್ ಆಗಿ ನಿಮ್ಮನ್ನ ಕಂಟ್ರೋಲ್ ಮಾಡುವಂತದ್ದು. ನೀನ್ ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ಹಂಗ್ ನಿಗಿಬೇಡ, ಹಿಂಗ್ ಕೂತ್ಕೋಬೇಡ, ಇಲ್ಲಿ ನಿಂತ್ಕೋಬೇಡ. ಈ ರೀತಿಯಲ್ಲಿ ಅಗೈನ್ ಅಂಡ್ ಅಗೈನ್ ನಿಮ್ಮನ್ನ ಕಾನ್ಸ್ಟೆಂಟ್ ಆಗಿ ಕಂಟ್ರೋಲ್ ಮಾಡಿದ್ದಂತದ್ದು ಇರ್ಬೋದು. ಅಥವಾ ಒಂದು ರೀತಿಯಲ್ಲಿ ಪ್ರೀತಿ ಬೇಕು ಆದ್ರೆ ಸೇಫ್ಟಿ ಇಲ್ಲ ಅನ್ನುವಂಥದ್ದು ಇರ್ಬೋದು. ದಟ್ ಈಸ್ ಎಲ್ಲರೂ ನನ್ ಸುತ್ತ ಇರೋರೆಲ್ಲ ಪ್ರೀತಿಸ್ತಾ ಇದಾರೆ ಆದ್ರೆ ನನಗ್ ಸೇಫ್ಟಿ ಇಲ್ಲ ಅನ್ನುವಂತ ಫೀಲಿಂಗ್ಸ್ ಇರ್ಬೋದು. ಅಥವಾ ಸೈಲೆನ್ಸ್. ನಿಮಗೆ ಯಾವಾಗ ಸಪೋರ್ಟ್ ಬೇಕು ಅಂತ ನೀವು ಕೇಳಕ್ ಹೋಗ್ತೀರಾ ಆಗ ನಿಮ್ಮನ್ನ ಸೈಲೆಂಟ್ ಮಾಡಿದಂತದ್ದು ಇರ್ಬೋದು. ನಿಮ್ಮ ಮೈಂಡ್ ಒಂದೇ ಥಿಂಗ್ ಅನ್ನ ಲರ್ನ್ ಮಾಡಿರತ್ತೆ. ದಟ್ ಈಸ್ ಪ್ರೀತಿ ಅಂದ್ರೆ ನೋವು, ವಾಯ್ಸ್ ಅಂದ್ರೆ ನಾನೇನಾದ್ರೂ ಮಾತಾಡ್ದೆ ಅಂದ್ರೆ ಪನಿಷ್ಮೆಂಟ್, ಅದೇ ರೀತಿಯಲ್ಲಿ ಸ್ವತಂತ್ರ ಅಂದ್ರೆ ಡೇಂಜರ್. ಯಾವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಲವ್ ನ ಡೆಫಿನಿಷನ್ ಪೇನ್ ಆಗಿರುತ್ತೆ, ವಾಯ್ಸ್ ನ ಡೆಫಿನಿಷನ್ ಪನಿಷ್ಮೆಂಟ್ ಆಗಿರುತ್ತೆ, ಅದೇ ರೀತಿಯಲ್ಲಿ ಸ್ವತಂತ್ರದ ಡೆಫಿನಿಷನ್ ಡೇಂಜರ್ ಆಗಿರುತ್ತೆ, ಆವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರೀತಿಯನ್ನ ಬಯಸಿದಾಗ ಅದರ ಜೊತೆ ನೋವನ್ನು ಕೂಡ ತಗೋಬರಕ್ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ವಾಯ್ಸ್ ಅನ್ನ ರೈಸ್ ಮಾಡಿದಾಗ ಅದಕ್ಕೆ ಜೊತೆಗೆ ಪನಿಷ್ಮೆಂಟ್ ಅನ್ನ ಕೂಡ ತರ್ತಿರುತ್ತೆ. ನೀವು ನಿಮ್ಮ ಇಷ್ಟದ ಜೀವನವನ್ನ ಕಟ್ಕೊಳ್ಳೋದಿಕ್ಕೆ ಹೊರಟಾಗ ಅಲ್ಲಿ ಮತ್ತೊಂದು ಡೇಂಜರ್ ಅನ್ನ ಅಟ್ರಾಕ್ಟ್ ಮಾಡಿ ಕೊಡ್ತಿರುತ್ತೆ. ಸೊ ಈಗ ನಾವ್ ಅರ್ಥ ಮಾಡ್ಕೊಬೇಕಾಗಿರೋದು, ವೈ ಡಸ್ ದ ಸೇಮ್ ಪ್ಯಾಟ್ರನ್ ರಿಪೀಟ್? ಸಬ್ ಕಾನ್ಶಿಯಸ್ ಮೈಂಡ್ ಗೆ ಫ್ಯಾಮಿಲಾರಿಟಿ ಬೇಕು, ಹ್ಯಾಪಿನೆಸ್ ಬೇಕಾಗಿಲ್ಲ. ಅದಕ್ಕೆ ಗೊತ್ತಿರುವಂತ ಎಮೋಷನ್ಸ್ ಬೇಕು. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಗೆ ನೀವು ಖುಷಿನಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ಇಟ್ ಡಸಂಟ್ ಮ್ಯಾಟರ್. ಅದಕ್ಕೆ ರಿಪೀಟೆಡ್ ಎಮೋಷನ್ಸ್ ಬೇಕು. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಜಸ್ಟ್ ರೀಸನ್ಸ್ ಅನ್ನ ಹುಡುಕ್ತಾ ಹೋಗುತ್ತೆ, ರಿಪೀಟೆಡ್ ಪ್ಯಾಟರ್ನ್ಸ್ ಅನ್ನ ತರೋದಿಕ್ಕೆ. ಸೊ ಹಾಗಾಗಿ
ಲವ್ ಇಸ್ ಈಕ್ವಲ್ ಟು ಪೇನ್ ಅನ್ನುವಂತ ಡೆಫಿನಿಷನ್ ನಿಮ್ಮಲ್ಲಿ ಸ್ಟೋರ್ ಆಗಿತ್ತು, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿತ್ತು ಅಂತ ಅಂದ್ರೆ ನೀವೇನ್ ಮಾಡ್ತೀರಾ, ಅಗೈನ್ ಅಂಡ್ ಅಗೈನ್ ನಿಮ್ಮ ಲೈಫ್ ಅಲ್ಲಿ ಅದೇ ಪೇನ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಬರ್ತಿರ್ತೀರಾ, ಅದೇ ಪೇನ್ ಅನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಬರ್ತಿರ್ತೀರಾ. ನೋನ್ ಪೇನ್ ಇಸ್ ಸೇಫರ್ ಅಂತ ಮೈಂಡ್ ಬಿಲೀವ್ ಮಾಡಿರುತ್ತೆ. ಗೊತ್ತಿಲ್ಲದೆ ಇರೋ ಹೊಸ ಹ್ಯಾಪಿನೆಸ್ ಗಿಂತ ಗೊತ್ತಿರೋ ಈ ಹಳೆ ಪೇನ್ ನನಗೆ ಕಂಫರ್ಟ್ ಅನ್ನೋದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಡೆಫಿನಿಷನ್ ಆಗಿರುತ್ತೆ. ಅದಕ್ಕಾಗೇನೆ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಹೊಸಬ್ರಾಗಿರ್ತಾರೆ, ಆದ್ರೆ ಪೇನ್ ಹಳೆಯ ಪ್ಯಾಟರ್ನ್ ಆಗಿ ಉಳಿದಿರುತ್ತೆ. ಸೊ ಇಲ್ಲಿ ನಾವು ಫೋಕಸ್ ಮಾಡ್ಬೇಕಾಗಿರುವಂತದ್ದು, ನಾನು ಯಾವ ವ್ಯಕ್ತಿಯನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅವರನ್ನ ಸರಿ ಮಾಡೋದು ಹೇಗೆ ಅನ್ನೋದಲ್ಲ, ಅದರ ಬದಲಿಗೆ ನನ್ನ ಪ್ಯಾಟರ್ನ್ಸ್ ಗಳನ್ನ ನಾನು ಬ್ರೇಕ್ ಮಾಡ್ಕೊಳ್ಳೋದು ಹೇಗೆ, ನನ್ನ ವೈಬ್ರೇಷನ್ ಲೆವೆಲ್ ಅನ್ನ ನಾನು ಶಿಫ್ಟ್ ಮಾಡ್ಕೊಳ್ಳೋದು ಹೇಗೆ, ಅದು ನಮ್ಮ ಮೇನ್ ಫೋಕಸ್ ಆಗಿರ್ಬೇಕಾಗತ್ತೆ. ಅಂಡ್ ಕರ್ಮ ಅನ್ನೋದು ಪನಿಷ್ಮೆಂಟ್ ಅಲ್ಲ. ಕರ್ಮ ಅನ್ನುವಂಥದ್ದು ಒಂದು ರೀತಿಯ ಅನ್ಫಿನಿಶ್ಡ್ ಲೆಸನ್. ನೀವ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀರಾ ಅಂತ ಆದ್ರೆ ಮತ್ತೆ ನೀವ್ ಎಕ್ಸಾಮ್ ಬರೆಯಕ್ ಹೋಗೋದು ಪನಿಷ್ಮೆಂಟ್ ಅಲ್ಲ. ನೀವು ಹಿಂದಿನ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀರಾ, ಅದಕ್ಕೋಸ್ಕರ ನೀವು ಬರೆಯಕ್ ಬಂದಿದ್ದೀರಾ. ಅದೇ ರೀತಿಯಲ್ಲಿ ನೀವು ಕಷ್ಟ ಅನುಭವಿಸ್ತಾ ಇದ್ದೀರಾ ಅಥವಾ ನಿಮ್ಗೆ ನೋವು ಆಗ್ತಾ ಇದೆ, ಸ್ಟ್ರಗಲ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ದಟ್ ಇಸ್ ನಾಟ್ ಅ ಪನಿಷ್ಮೆಂಟ್. ಜಸ್ಟ್ ಅಲ್ಲಿ ಅರ್ಥ ಆಗ್ಬೇಕಾಗಿರುವಂತದ್ದು ಇಷ್ಟೇ, ನೀವು ಅಲ್ಲಿ ಏನನ್ನ ಕಲಿಬೇಕಾಗಿತ್ತೋ ಅದನ್ನ ನೀವ್ ಇನ್ನ ಕಲ್ತಿಲ್ಲ. ಸೊ ಯೂನಿವರ್ಸ್ ನಿಮ್ಗೆ ಅಗೈನ್ ಅದನ್ನೇ ರಿಪೀಟ್ ಮಾಡೋ ಮೂಲಕ ಲೆಸನ್ ಅನ್ನ ನಿಮ್ಗೆ ಕಲಿಸ್ತಾ ಇದೆ. ಲೆಸನ್ ಲರ್ನ್ ಆಗಿದ್ರೆ ಲೂಪ್ ಆಟೋಮ್ಯಾಟಿಕ್ ಆಗಿ ಬ್ರೇಕ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಅಂತ ಅಂದ್ರೆ ಅವೇರ್ನೆಸ್. ಎಸ್, ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್. ಅಂಡ್ ಇಲ್ಲಿ ಸಿಂಪಲ್ ಆಗಿ ನೀವು ಒಂದು ಕ್ವಶನ್ ನ ಕೇಳ್ಕೋಬೇಕು, ಈ ಸಿಚುಯೇಷನ್ ನನ್ಗೆ ಏನ್ ಟೀಚ್ ಮಾಡ್ತಾ ಇದೆ. ಆ ಸಿಚುಯೇಷನ್ ಯಾವುದೇ ಇರಲಿ, ನಿಮ್ಮಲ್ಲಿ ಈ ಶಿಫ್ಟ್ ಅನ್ನ, ಈ ಒಂದು ಕಾರ್ಮಿಕ್ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡ್ಕೊಳ್ಳೋದಿಕ್ಕೆ ನೀವು ಇಷ್ಟ ಪಡ್ತಾ ಇದ್ದೀರಾ ಅನ್ನೋದೇ ಆದ್ರೆ ಅಲ್ಲಿ ನೀವು ಕೇಳ್ಕೊಳ್ಳೋದಿಕ್ ಸ್ಟಾರ್ಟ್ ಮಾಡಿ. ಯಾವುದೇ ಒಂದು ಸಿಚುಯೇಷನ್ ಇರ್ಲಿ, ಅಲ್ಲಿ ಕಷ್ಟ ಇರ್ಲಿ ಸುಖ ಇರ್ಲಿ, ಜಸ್ಟ್ ಪಾಸ್ ಅಂಡ್ ಕೇಳಿ, ಈ ಒಂದು ಸಿಚುಯೇಷನ್ ನನ್ಗೆ ಏನ್ ಟೀಚ್ ಮಾಡ್ತಾ ಇದೆ. ಫೈಟ್ ಅವಶ್ಯಕತೆ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅವಶ್ಯಕತೆ ಇದೆ. ವೆನ್ ಯು ಚೇಂಜ್ ಯುವರ್ ಇನ್ನರ್ ರೆಸ್ಪಾನ್ಸ್, ಔಟರ್ ಪ್ಯಾಟ್ರನ್ ಕೊಲ್ಯಾಪ್ಸ್. ನಿಮ್ಮ ಇನ್ನರ್ ರೆಸ್ಪಾನ್ಸ್ ಅನ್ನ ನೀವು ಚೇಂಜ್ ಮಾಡ್ಕೊಳ್ತಾ ಬಂದ್ರಿ ಅಂತ ಅಂದ್ರೆ ನಿಮ್ಮ ಈ ಒಂದು ಪ್ಯಾಟರ್ನ್ಸ್ ಗಳೇನಿದೆ ಅದು ಕೂಡ ಕೊಲ್ಯಾಪ್ಸ್ ಆಗ್ತಾ ಬರುತ್ತೆ. ಫಿಯರ್, ದಟ್ ಈಸ್ ಭಯ, ಕರೆಕ್ಟಾ ಬರ್ಬೇಕು ಅಂತ ಅಂದ್ರೆ ಎನರ್ಜಿ ಶಿಫ್ಟ್ ಆಗ್ಬೇಕು. ಅದಕ್ಕೆ ಒಂದು ಸಿಸ್ಟಮ್ ಬೇಕು ಅಷ್ಟೇ. ನಾನ್ ನೋಡಿದೀನಿ 12 ವರ್ಷಗಳ ಎಮೋಷನಲ್ ಸಪ್ರೆಷನ್ ಅಲ್ಲಿ ಇರುವಂತಹ ವ್ಯಕ್ತಿ 45 ದಿನಗಳಲ್ಲಿ ಎಷ್ಟು ಈಸಿಯಾಗಿ ಇದನ್ನ ಬ್ರೇಕ್ ಮಾಡಿ ಈಚೆ ಬರ್ತಾರೆ ಅಂತ. ಸೊ ಸೇಮ್ ವುಮನ್, ಅದೇ ಹೆಂಗಸು, ಆದರೆ ಅವರ ಕಾನ್ಫಿಡೆನ್ಸ್ ಶಿಫ್ಟ್ ಆಗಿದೆ, ಅವರ ಡಿಸಿಷನ್ಸ್ ಶಿಫ್ಟ್ ಆಗಿದೆ, ಅವರ ಸಂಪೂರ್ಣ ಜೀವನ ಶಿಫ್ಟ್ ಆಗಿದೆ, ಓನ್ಲಿ ಜಸ್ಟ್ ಬೈ ಬ್ರೇಕಿಂಗ್ ದೇರ್ ಪ್ಯಾಟ್ರನ್. ಸೊ ನಿಮ್ಮ ಜೀವನವು ಬದಲಾಗಬಹುದು. ಈ ವಿಡಿಯೋದಲ್ಲಿ ಹೇಳಿರುವಂತ ಈ ಸ್ಟೋರಿ ನಿಮಗೆ ಕನೆಕ್ಟ್ ಅನ್ನಿಸ್ತಾ ಇದ್ರೆ, ಈ ವಿಡಿಯೋದಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ನಿಮಗೆ ಕನೆಕ್ಟ್ ಅನ್ನಿಸ್ತಾ ಇದ್ರೆ, ಎಸ್ ನನ್ನ ಪ್ಯಾಟರ್ನ್ಸ್ ಕೂಡ ಹಲವು ರೀತಿಯಲ್ಲಿ ನನಗೆ ತೊಂದರೆಯನ್ನ ಕೊಡ್ತಾ ಇದೆ, ನಾನು ಬ್ರೇಕ್ ಮಾಡ್ಕೊಳ್ಬೇಕು ಅಂತ ನಿಮ್ಗೂ ಕೂಡ ಅನ್ನಿಸ್ತಾ ಇದೆ ಅಂತ ಅಂದ್ರೆ ನಾನ್ ನಿಮ್ಗೆ ಆಫರ್ ಮಾಡ್ತಾ ಇದ್ದೀನಿ ಈ ಒಂದು ವೆಬಿನಾರ್ಗೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಚೀವ್ ಡ್ರೀಮ್ ಲೈಫ್ ವೆಬಿನಾರ್ ಇದೆ. ಆ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಪ್ಕಮಿಂಗ್ ವೆಬಿನಾರಿಗೆ ನೀವು ಕೂಡ ಅಟೆಂಡ್ ಆಗಬಹುದು. ಅಲ್ಲಿ ನಿಮ್ಗೆ ಇನ್ನ ಹೆಚ್ಚಿನ ಡೀಟೇಲ್ಸ್ ಸಿಗುತ್ತೆ, ಯಾವ ರೀತಿಯಲ್ಲಿ ನಿಮ್ಮ ಈ ಒಂದು ಕಾರ್ಮಿಕ್ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡೋದು ಅಂತ. ಸೊ ನಾನ್ ನಿಮ್ಮನ್ನ ವೆಬಿನಾರ್ ಅಲ್ಲಿ ಕಾಯ್ತಾ ಇರ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿ ವೆಬಿನಾರ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಅಂತ ಅಂದ್ರೆ ಈ ವಿಡಿಯೋ ಮತ್ತಷ್ಟು ಜನಕ್ಕೆ ರೀಚ್ ಆಗ್ಬೇಕು, ಅವರ ಒಂದು ಲೈಫ್ ಅನ್ನ ಚೇಂಜ್ ಮಾಡೋದಕ್ಕೆ ನಾನು ಕೂಡ ಕಾರಣ ಆಗ್ಬೇಕು ಅನ್ನೋದಾದ್ರೆ ದಯವಿಟ್ಟು ಈ ವಿಡಿಯೋನ ಯಾರಿಗೆ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಅವರಿಗೆ ಶೇರ್ ಮಾಡಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ಮತ್ತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.